ಇವತ್ತಷ್ಟು ವರ್ಕ್ ಬಂದಿದೆ. ಇನ್ನೂ ಪ್ರಿಪ್ರೇಷನ್ ಮಾಡಬೇಕಿತ್ತು, ಮಾಡಿಲ್ಲ. ಸುಮ್ಮನೆ ಪೇಪರ್ ಕೊಟ್ಟು ಬಂದಿದ್ದೇನೆ. ನ್ಯಾಷನಲ್ ಹೈವೇ ಶ್ರಾವಣ ಮಾಸ ಶುರು ಆಯಿತು. ಇನ್ಮೇಲಿಂದ ನೋ ಚಿಕನ್, ನಾನ್ ವೆಜ್ಜು. ಖಾಲಿ ರೋಡ್ ಸಿಕ್ಕಿದ್ರೆ ಚಚ್ತಾ ಇರಬೇಕು, ಚಚ್ತಾ ಇರಬೇಕು. Feel like I'll do something, but what the fuck, what the fuck. RRB ಎಕ್ಸಾಮ್ ಬರೆಯೋಕ್ಕೆ ಒಂದು ಫೋಟೋ, ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ವೋಟರ್ ಐ ಡಿ, ಆಮೇಲೆ ಡ್ರೈವಿಂಗ್ ಲೈಸೆನ್ಸು, ಆಮೇಲೆ 10th ಮಾರ್ಕ್ಸ್ ಕಾರ್ಡು ಅವೆಲ್ಲ ಇರಬೇಕು. ಸುಮ್ಮನೆ ಹೋಗಿ ಎಕ್ಸಾಮ್ ಬರೋಕ್ಕೆ ನನಗೆ ಆಗಲ್ಲ. ಬರೆಯೋಕ್ಕೆ ಕೊಡೋಣ. ಎಷ್ಟು ಡ್ರಾಮಾ ಆಯಿತು ಅಂತ ನನಗೆ ಇವತ್ತು. ಐ ಹೇಟೆಡ್ ಯಾರು ACS ಕಾಲೇಜಲ್ಲಿ ಇರೋ ಆ ಸ್ಟಾಫ್ಗಳಂತೂ ಅಪ್ಪ ಎಷ್ಟು ಕಾಟ ಕೊಟ್ರು ನನಗೆ ಗೊತ್ತಾ. ಸಲ ಸೈಕೆ ಆಗೋಯ್ತು. ಮತ್ತು 5 ನಿಮಿಷಕ್ಕೂ ಅವ್ರು ಬರ್ತಾರೆ, ಫೋಟೋ ಗೀಟೋ ಎಲ್ಲ ತಗೊಂಡು ತಮ್ಮ ಇಂಪ್ರೆಷನ್, ಅದು ಇಂಪ್ರೆಷನ್, ಇದು ಇಂಪ್ರೆಷನ್ ಅಂತ ಅಲ್ಲೊಂದು ಚೂರು ಟೈಮ್ ಇದು ಮಾಡಿದ್ರೆ ಪಾಸ್ ಆಗೋ ಎಕ್ಸಾಮು ಚೆನ್ನಾಗಿತ್ತು. ಬಟ್ ನನ್ನ ಟೈಮ್ನ ಯೂಟಿಲೈಸ್ ಮಾಡಿದೆ. ಎಲ್ಲ ಮ್ಯಾಥ್ಸಲ್ಲೇ ವೇಸ್ಟ್ ಮಾಡಿದೆ. ಮ್ಯಾಥ್ಸ್ ಸರಿಯೇ ಆಗಿಲ್ಲ. ಲಾಜಿಕಲ್ ರೀಸನಿಂಗ್ ಒಂದೇ ಒಂದು ಮಸ್ತಾಗಿದೆ. ಏನು ಮಸ್ತಲ್ಲಿ ಹೆಂಗಂದ್ರೆ ಫುಲ್ಲು ಲಾಜಿಕಲ್ ರೀಸನಿಂಗ್ ಹೇಗೆ ಅಲ್ಲೇ ಹೋಗಿದ್ರೆ ಚೆನ್ನಾಗಿರ್ತಿದ್ರು. ಬರ್ತಿದ್ದರೆ ಸ್ಯಾಟಲೈಟ್ ನೋಡಿ ತೊಗೊಂಡ್ಬೈತು. ಇಲ್ಲೂ ಟ್ರಾಫಿಕ್ ಭಾಳ ಫುಲ್ಲು. ಲೆಟ್ ಇಟ್ ಬಿ ಬ್ರದರ್. ಓ ಬಣ್ಣ ಈ ರೋಡಲ್ಲಿ ಪೊಲೀಸ್ ಒಂದು ಇರ್ಬಾರ್ದು ಅಷ್ಟೇ. ಪೊಲೀಸ್ ಇದ್ದ ನಮ್ಮ ಕತೆ ಮುಗೀತು. ಹೋಗೋಣ ಬೇಗ. ಯಾಕಣ ಹಿಂಗೆ ಯಾಕಣ ಹೊಡ 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 ಹೊಡ. ವೆರಿ ಗುಡ್. ನೋಡಿದ್ರೆ ಹೊಟ್ಟೆ ಚರ 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 ಚರ. ಸಚ್ಚ ಲಕ್ಕಿ ಗಾಯ. 12th ಏನು ಅನಿಸ್ತಲ್ಲ ನಂಗೆ. 12th ಅನ್ಸುತ್ತೆ ಭಾಳ ನನ್ನ ಜೀವನ ಎಲ್ಲ ಮಾಡಿದ್ದು. ಯಾವ ಛೀ ಅನ್ಸುತ್ತೆ ಎಲ್ಲ ನೋಡಿದ್ರೆ. ಬೋಸು ಕೆಂಗೇರಿ ಸ್ಯಾಟಿಲೈಟ್. ಓ ಅದ ಹ್ಯಾಕ್. ಇಲ್ಲೊಂದು ಸಿಗ್ನಲ್ ಬರ್ತಿಲ್ಲ. ರೈಟ್ ತೊಗೊಂಡು ಸೀದಾ ಹೋದ್ನೆ ಅಂದರೆ ಮಸ್ತ ಬಿಡೋದು. ಹೋಗೋಣ. ಸುರಣ್ಣ ಕಾಲೇಜ್ ಬಂತು. ಸುರಣ್ಣ ಬೀಚ್.
ಅದು ಏನೇ ಹೇಳ್ರಿ, ಪವರ್ ಶೆಲ್ ಇದು ಬೆಸ್ಟ್ ಶೆಲ್. ಯಾಕಂದ್ರೆ ಅಲ್ಲಿ ಫ್ರೀಯಾಗಿ ಏರ್ ಹಾಕ್ಕೊತಾರೆ. ಅವ್ರು ಇಂಡಿಯನ್ ಆಯಿಲ್ ಅವರು ಏನು ಇದು ಕರೆಕ್ಟಾಗಿ ಇರಲ್ಲ. ಬಂದಿದ್ದ ತಕ್ಷಣ ನಮಸ್ಕಾರ ಮಾಡೋದೇನು ಪವರ್ ಶೆಲ್ ಅವರು ಬಂದಿದ್ದ ತಕ್ಷಣ ನಮಸ್ಕಾರ ಮಾಡೋದೇನು, ಫ್ರೀ ಏರ್ ಕೊಡೋದೇನು, ಏನು ರೆಸ್ಪೆಕ್ಟ್ ಕೊಡೋದೇನು. ಇಂಡಿಯನ್ ಆಯಿಲ್ ಅವರು ಯಾವುದೋ ಒಂದು ಗುಜಾಳ್ ಶರ್ಟ್ ಗಿಲ್ಡ್ ಹಾಕ್ಕೊಂಡು ಬರೀ ಬೈಯೋದೇ ಬೈಯೋದು. ಅವ್ರ ಪವರ್ ಶೆಲ್ ಅವರು ದುಡ್ಡು ಕೊಡಲಿಲ್ಲ ಅಂದ್ರೆ ಫ್ರೀಯಾಗಿ ನೀರು ಹಾಕ್ಬಿಟ್ಬಿಡ್ತಾರೆ. ನಾನು ಎಷ್ಟೊಂದು ಸಲ ಹಂಗೆ ಮಾಡೋದು. ಆದರೆ ನಮ್ಮ ಮನೇಲಿ ಏನಂತಾರೆ ಯಾವಾಗಲೂ ಇಂಡಿಯನ್ ಆಯಿಲಲ್ಲಿ ಹಾಕ್ಸಿದ್ರೆ ಪೆಟ್ರೋಲ್ ಜಾಸ್ತಿ ಬರುತ್ತೆ. ಅದೇ ಪವರ್ ಶೆಲ್ ಹಾಕ್ಸಿದ್ರೆ ಪೆಟ್ರೋಲ್ ಕಮ್ಮಿ ಹಾಕ್ತಾರೆ. ಲೈಕ್ ಲೀಟ್ರ್ ಗಟ್ಟಲೆ. ಆದರೆ ಯಾರು ಜಾಸ್ತಿ ಪೆಟ್ರೋಲ್ ಹಾಕ್ತಾರೋ ಅದು ಗೊತ್ತಿಲ್ಲ. ಬಟ್ ಪವರ್ ಶೆಲ್ is the best shell ಅಂತೀನಿ ನಾನು. If you guys are rich, then you have to visit Power Shell, not the Indian Oil, those HP, those random things. Around 4,000 ಈ ಸಿಗ್ನಲ್ಲೇ ಬರ್ತಿಲ್ಲ. ಸಿಗ್ನಲ್ ಬಂತು ಅಂದರೆ ಇಟ್ಟು ಪ್ರೀವಿಯಸ್ ವೀಡಿಯೋಸಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಸಲ ಮಾತಾಡ್ತಾ ಇದ್ದೀನಿ. ವ್ಯೂಸ್ ಏನಾದರೂ ಕಮ್ಮಿ ಬಂತು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಅದು ಬೆನ್ನೆಲ್ಲ ನೋಡ್ತೈತಪ್ಪ ಕುತ್ಕೊಂಡು ಅದು ಬೆನ್ನು ಕರೆಕ್ಟಾಗಿರೋ ಚೇರ್ ಕೊಟ್ಟಿಲ್ಲ. ಕರೆಕ್ಟಾಗಿರೋ ಚೇರ್ ಕೊಟ್ಟಿದ್ರೆ ನಾನು ಕರೆಕ್ಟಾಗಿ ಕೂತ್ಕೊಂಡಿಲ್ಲ. ನನ್ನ ಆ್ಯಟಿಟ್ಯೂಡಪ್ಪ ಆ್ಯಟಿಟ್ಯೂಡು. ಆದರೂ ಏನು ಹೇಳು, ಏನು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಬೆಂಗಳೂರು. ಬಟ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಎಲ್ಲ ಕೈಗೆ ಸಿಗದೆ ಹಾಕ್ಬಿಟ್ರೆ ಏನು ಮಾಡೋದು. ಮಲ್ಲತಳ್ಳಿ ಬಂತು ಫೇವ್ರೆಟ್ ಸಿಗ್ನಲ್ಲು. ರೈಟ್ ತೊಗೊಂಡ್ಬಿಟ್ರೆ ಸೀದಾ ಒಂದೇ ರೋಡು ಒಂದೇ ರೋಡಲ್ಲ, ಎಷ್ಟೊಂದು ರೊಟೇಷನ್ ಹೊಡಿಬೇಕು. ನೋಡೋಣ, ಲೆಟ್ಸ್ ಗೋ ಗೈಸ್. ಇದು ಹೊಸ ರೋಡ್ ತೋರಿಸ್ಕೊಡ್ತೀನಿ, ವಿಜಯನಗರ. ಐ ಮೀನ್ ಲೈಕ್ ಮೈಸೂರು ರೋಡ್. ನೈಂಡಳ್ಳಿ ಗೊತ್ತಲ್ಲ, ನೈಂಡಳ್ಳಿ ಅಂದರೆ ಅಲ್ಲಿಗೆ ಹೋಗೋಕ್ಕೆ. ನೈಂಡಳ್ಳಿ ಪಂತರಪಳ್ಳಿ ಹೋಗೋಕ್ಕಿನೋ ಒಂಥರ ಮಜಾ. ಯಾಕಂದರೆ ಬೆಳೆದಿದ್ದೆಲ್ಲ ಅಲ್ಲೇ. ಐ ಮೀನ್ ಲೈಕ್ ಅರೌಂಡ್ 5th ಸ್ಟ್ಯಾಂಡರ್ಡ್ವರೆಗೂ ನಾನು ಅಲ್ಲೇ ಬೆಳೆದಿದ್ದು. ಏನು ಮಸ್ತಾಗಿತ್ತು ಅವಾಗ. ಐ ಫೀಲ್ ಲೈಕ್ ಚೈಲ್ಡಿಶ್ ಥಿಂಗ್ಸ್ ವರ್ ಬೆಸ್ಟ್. ವಾಟ್ ಎವರ್ ಲೆಟ್ ಇಟ್ ಬಿ ಬ್ರದರ್. ಕಾಲ ಹಂಗೆ ಮುಂದೆ ಹೋಗ್ತಾ ಇರುತ್ತೆ. ನಮ್ಮದು ಇಯರ್ ಬ್ಯಾಕ್ ಆಗೋ ಚಾನ್ಸಸ್ ತುಂಬ ಐತೆ ಮುಂದೆ. ಐ ಫೀಲ್ ಲೈಕ್ ಎಕ್ಸೈಟಿಂಗ್ ಕಾಲೇಜ್. ನೆಕ್ಸ್ಟ್ ಏನು ಮಾಡಬೇಕು ಅಂತಲೂ ಉಳಿತಿಲ್ಲ ತಲೆಗೆ. ಇವಾಗ ಇಯರ್ ಬ್ಯಾಕ್ ಆಗೋ ಚಾನ್ಸಸ್ ಅಂತೂ ಇಲ್ಲಿ. You guys can hear that school sound, like they are preparing for the Independence Day. ಅರೆ ಭೈ ಯಾರ್ ಈ ಗೇಮ್ ಆಡಿ ಹಿಂದಿ ಹುಡುಗರು ಬಂದು ಏನು ಮಾಡೋಣ. ಹಂಗೇನಿಲ್ಲ, ಚೇಂಜ್ ಬೈ ಲ್ಯಾಂಗ್ವೇಜ್ ಅಂತ ಒತ್ತಿದಾಗ ಪಬ್ಜಿಲಿ ಬರೀ ಕನ್ನಡದವ್ರು ಇರ್ತಾರೆ, ಇಡೀ ಕನ್ನಡದವ್ರು. ಯಾವಾಗಲೂ ಒಂದು ಸೆಲೆಕ್ಟ್ ಮಾಡಿದ್ರೆ ನಾನು ಈ ಕಡೆ ಪಬ್ಜಿನೂ ಆಡ್ತೀನಿ, ಈ ಕಡೆ ಫ್ರೀ ಫೈರ್ ಆಡ್ತೀನಿ. ಎರಡು ಮೇಂಟೈನ್. ಎರಡಲ್ಲಿ ಈ ಸ್ಪೋರ್ಟ್ಸ್ ಅಗ್ರೋ ಆಗೋಣ ಅಂತ ಡೈಲಾಗ. ಇಷ್ಟೊಂದು ಕೂದಲು ಇಟ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಈ ಸೆಕೆ ಬೆವರು ಈ ಬಿಸಿಲು ಎಲ್ಲನೂ ಫುಲ್ ಸೈಕ್ ಆಗ್ತೈತೆ ನನಗಂತೂ. ಫುಲ್ ಆನ್ ಸೈಕ್ ಅಂದ್ಕೊಳ್ಳಿ. ಏನು ರೋಡಲ್ಲ, ಎಷ್ಟು ಅಂತ ಬಿಡ್ತಾ ಇದೆ. ಅದಕ್ಕೆ ನಾನು ಈ ರೋಡ್ ಚೂಸ್ ಮಾಡೋದು. ಆರಾಮಾಗಿ 0.35 ಬೈಕರ್ಸಿಗೆ ಮಾತ್ರ ಇದು. ಬೈಕರ್ಸ್ ನೀನು ಸ್ಕೂಟರ್ಸ್
ಸ್ಕೂಟರ್ಸ್ R15 ಅಪ್ರಿಲಿಯಾ ಇರಬೇಕು. ಈ ಹಂಸನ್ನು ಹಾಕ್ಬಿಡ್ತಾರ, ನಮಗೆ ಹಂಸ ಅಂತಂದ್ರೆ ಒಂಥರ ಹೋಗ್ಬಿಡುತ್ತೆ. ಈ ಹಂಸ ಅಂದರೆ ನಂಗೆ ಇಷ್ಟನೇ ಆಗಲ್ಲ ಮೊದಲೇ. ಏನು ಹೈಟು ಗುರು ಅಪ್ಪ, ಹೈಟ್ ನೋಡ್ರಿ ಇಲ್ಲಿ, ಹೈಟು ಲಾರಿ ಗೀರಿ ಎಲ್ಲ ಬರಬಾರ್ದು ಅಂತ ತಲೆ ಬ್ಯಾಕ್ ಪೇನ್ ಬರ್ತೈತಿ. ಎಲ್ಲಿ ಬಂದಿದ್ದೀವಿ ನೋಡಿ ಹೇಳ್ರಿ ಒಂಚೂರು. ಅಪ್ಪ ಯಾವುದಿದು, ಏನಿದು ಪಟ್ಟಣಗೆರೆ ಶೆಡ್ಡು ಡಿವಾಸ್ ಕಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರು ಕಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರು. RX ಇಲ್ಲೈತೆ, RX ನೋಡಿದ್ರೆ ಒಂಥರ ಭಯ ಆಗುತ್ತೆ. ಎಲ್ಲೋ ಹೋಗ್ತಿದ್ರೆ ನಮ್ಮ ಪಕ್ಕದಲ್ಲೇ ಬಂದೈತೆ ಅನ್ಸುತ್ತೆ. ಯಾರೋ ಉದಾನ ಮುಖಕ್ಕೆ ಕರೆಕ್ಟಾಗಿ. ಫುಲ್ RV ಕಾಲೇಜು ಮಸ್ತಾಗೈತೆ. ನನ್ನ ಡ್ರೀಮ್ ಕಾಲೇಜ್. ನಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಓದೋಕ್ಕೆ ಇಂಟ್ರೆಸ್ಟ್ ಅಲ್ಲ, ಓದೋಕ್ಕೆ ಇಷ್ಟ, ಓದೋಕ್ಕಾಗ್ತಿಲ್ಲ. ಯಾಕೆ ನಿಜ ಏನೋ ಬುಕ್ ಹಿಡ್ಕೊಂಡ್ರೆ ಬೇಜಾರಾಗಿ ಹೋಗ್ಬಿಡೋದು. ರಾಯಲ್ ಎನ್ಫೀಲ್ಡ್ ಅಣ್ಣ ಬಂದು ವಿತೌಟ್ ಹೆಲ್ಮೆಟ್ ರೈಡಿಂಗು, ಅದು ಬ್ಲ್ಯಾಕ್ ಬೋರ್ಡು, ಅಡಿಗೆ ಕೌಂಟರ್ ಟೆಕ್ನೋ ಸ್ಪೋರ್ಟ್ಸ್. ನನ್ನ ಹತ್ರನೂ ಐತಪ್ಪ ವಾಚು ಅದರದ್ದು. ಟೆಕ್ನೋ ಸ್ಪೋರ್ಟ್ಸ್ ಅವ್ರು ವಾಚೇ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಅದು ಹೆಂಗೈತಿ, ಯಾವುದೋ ಲೋಕಲ್ ಬ್ರ್ಯಾಂಡ್ ಇರಬೇಕಂತ. ಡಿ ಕೆ ವಿಜಯನಗರದ್ದು ಇದನ್ನು ನೋಡ್ದ ಪ್ರೊಟೆಸ್ಟ್, ಲೈಕ್ ಮಾಡಿದ್ರಲ್ಲ ಟೋಲ್ ಗೇಟ್ ಹತ್ರ. ಡಿ ಕೆ ಇಲ್ಲಿ ಬೀಪ್ ಸೌಂಡ್ ಹಾಕ್ಬಿಡ್ತೀವಿ ನಾನು, ಪೀಪ್ ಅಂತ. ನಂಗೆ ಆದರೂ DK ಶಿವಕುಮಾರ್ ಅವ್ರು ಇಷ್ಟನೇ ಆಗಲ್ಲ. ಆದರೆ ಸಿದ್ದರಾಮಯ್ಯ ಇಂಥ ಮನುಷ್ಯ, ಅನ್ನ ಭಾಗ್ಯ ತಂದ ಎಲ್ಲ ಬಂದ. ಮತ್ತು ನನಗೆ ಆದರೂ ನೋಡಿದೆ ಎಷ್ಟೊಂದು ಕೇಸ್ ಆಗಿದೆ DK ಶಿವಕುಮಾರ್ದು. ಗಿಸ್ತಿ ಎಲ್ಲ ಮಾಡೋರೆ. ಹೊಸದಾಗಿ ರಿಚೆಸ್ಟ್ ಮಿನಿಸ್ಟರ್ ಅಂದರೆ DK ಶಿವಕುಮಾರು. ಹಂಗೆಲ್ಲ ಬರುತ್ತೆ. ಪೊಲಿಟಿಕಲ್ ಅಜೆಂಡಾ ತೊಗೊಂಡು ಹೋಗ್ತಾಯಿದ್ದೀನಿ ನಾನೆಲ್ಲನೂ. It's not about, oh madam, baby, what do you mean that? ಬೆನ್ನು ನೋವು ಅಮ್ಮ, ಊಟಕ್ಕೆ ಬಾರತ್ತಿಮ್ಮ, ಓಡಿ ಬಂದೇನಮ್ಮ. ನಾನು ಯಾರು ನೋಡಿ ಇನ್ಸ್ಪೈರ್ ಆಗಿದ್ದು ಮೋಟೋ ವ್ಲಾಗಿಂಗ್ ಬರಬೇಕು ಅಂತ ಅಂದರೆ DD. ಅವನು ಯಾರೋ DD ಅವನಲ್ಲ, ಅಲ್ಲಿ ಕಾಮಿಡಿ ವಿಡಿಯೋಸ್ ನೋಡ್ತಾನೆ. ಹಿ ಈಸ್ ಮೈ ಇನ್ಸ್ಪಿರೇಷನ್. ಹೋಪಿಂಗ್ ಹಿ ಸೀಸ್ ಮೈ ವಿಡಿಯೋಸ್. ಅಪಾಯರ್. ನಂಗೆ ಕಾರ್ ಅವ್ರಂದರೆ ಇಷ್ಟನೇ ಆಗಲ್ಲ. ಯಾವಾಗ ನನ್ನ ಹತ್ರ ಕಾರ್ ಬರುತ್ತೋ ಅವಾಗ ಕಾರ್ ಅವ್ರಂದರೆ ತುಂಬ ಇಷ್ಟ ಆಗ್ತದೆ. ಅದೇ ಜ್ಞಾನ ಭಾರತಿ ಹತ್ರ ಇದ್ದೀವಿ ಇನ್ನು. ಅಂಥ ಶಾರ್ಟ್ಕಟ್ ತೊಗೊಂಡಿದೆ, ಆದರೂ ಜ್ಞಾನ ಭಾರತಿ ಹೇಳಿ ಜ್ಞಾನ ಭಾರತಿ ಒಳಗಡೆಯಿಂದ ಹೋಗೋಣ ಬೇಡ. ಲಾಸ್ಟ್ ಟೈಮ್ ಒಂದು ಆ್ಯಕ್ಸಿಡೆಂಟ್ ಆಗೋಷ್ಟರಲ್ಲಿ ತಪ್ಪೇ ಹೋಗ್ಬಿಟ್ಟು ಜಸ್ಟ್ ಮಿಸ್ ಆಗಿದೆ. ಆದರೂ ಹೋಗೋ ಮೂಡ ಇಲ್ಲಿದ್ದೀನಿ ನಾನು. ಬೇಡ ಸುಮ್ಮನೆ ರಿಸ್ಕ್ ಯಾಕೆ. ಅಲ್ಲಿ ಒಂದು ಟರ್ನ್ ತೊಗೊಂಡ್ಬಿಟ್ರೆ ಇದೇ ಮಸ್ತಾಗಿ. ಇವೆಲ್ಲ ಸ್ಕಿಪ್ ಮಾಡಿದ್ವಿ ಅನಿಸ್ಬಿಡುತ್ತೆ. ಅಲ್ಲೇ ಅಲ್ಲಿ ಹೋಗ್ಬಿಟ್ಟು ಟರ್ನ್ ತೊಗೊಂಡು ಅಲ್ಲೋಡಲ್ಲಿ ಎಷ್ಟೊಂದು ಜನನೇ ಹೋಗ್ತಾವ್ರೆ ಅಲ್ಲಿ. ಅಪ್ಪ ಅಲ್ಲೇ ತೊಗೋಬೇಕಾಗಿತ್ತು ನಾನು. ಇಲ್ಲಿ ನೋಡಿದ್ವಿ ಅಲ್ಲಿ ಸಿಗ್ನಲ್ಲು. ನೆಕ್ಸ್ಟ್ ಟೈಮ್ ಯಾರಾದರೂ ಬರಬೇಕಾದ್ರೆ ಅಲ್ಲಿ ನನಗೆ ಸಿಗ್ನಲನ್ನು ತೊಗೊಂಬಿಟ್ರೆ ಹೇಳ್ತೀನಿ, ಮಸ್ತಾಗಿರುತ್ತೆ. ನಮಗೆ ಗೊತ್ತಿದ್ರು ಬೇಕು ಅಂತಲೇ ಮಾಡಿದೆ. ಯಾಕೆ ಮಾಡಿದ್ರು ಏನೋ. ಬೆಂಗಳೂರು ಯೂನಿವರ್ಸಿಟಿ ರೋಡಲ್ಲಿ ತೊಗೊಳ್ಳೋ ಥರ ತೊಗೊಂಡು ಅಲ್ಲಿ ರಿಟರ್ನ್ ಯಾಕಂದರೆ ಕ್ಯಾನ್ ಸ್ಕಿಪ್ ಸಿಗ್ನಲ್ಸ್ ಬ್ರದರ್, ಬಿಕಾಸ್ ದೇರ್ ವಿ ಡೋಂಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ಸಿಗ್ನಲ್ಸ್. ಇಲ್ಲೇ ಇರೋಲ್ಲ ನಮ್ಮ, ಏನು ಕಾಯಬೇಕು ಸಿಗ್ನಲ್ಗೆ.
ಖೈದು 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 ಆ್ಯಂಬುಲೆನ್ಸ್. ಎಲ್ಲರಿಗೂ ಒಳ್ಳೇದಾಗಲಿ. ಯಾವುದೋ ಹುಡುಗಿ ನನಗೆ ನೋಡ್ತಾಳೆ ಮೇಲ್ಗಡೆಯಿಂದ. ಇಲ್ಲೇ ಬಸ್ ಐತೆ ಪಕ್ಕದಲ್ಲಿ. 16 ನಿಮಿಷದ ವೀಡಿಯೋ ಆಗೋಗೈತೆ ಆಲ್ರೆಡಿ. ಮನೆಗೆ ಹೋಗೋ ಅಷ್ಟರಲ್ಲಿ ಅಂಡೆಲ್ಲ ಗ್ರೀನ್ ಸಿಗ್ನಲ್ ಲೆಟ್ಸ್ ಗೋ. ಗ್ರೀನ್ ಸಿಗ್ನಲ್ ಬಸ್ಗೆ. ನಾನು ಬಸ್ ರೈಟಲ್ಲಿ ಬಂದ್ಬಿಟ್ಟಿದ್ದೀನಿ. ಇವ್ರು ಯಾಕೆ ನನಗೆ ಕೈ ಮಾಡ್ತವ್ರೆ? ಲಿಫ್ಟ್ ಬೇಕಾ? ನನ್ನ ಹತ್ರ ಹೆಲ್ಮೆಟ್ ಬೇರೆ ಇಲ್ಲ. ಬ್ರೋ ಮೋರೀಸ್ಗಳು ಜಾಸ್ತಿ ಆಗ್ತಾಯಿದೆ. ನನಗೆ ರಿವರ್ಸ್ಗಳಂದರೆ ತುಂಬ ಇಷ್ಟ. ರಿವರಲ್ಲಿ ಸ್ವಿಮ್ಮಿಂಗ್ ಮಾಡೋದಂದರೆ ಇನ್ನೂ ಇಷ್ಟ. ಹಂಗಂತ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನೀರು ಹರಿತಿರ್ಬೇಕು ಬ್ರೋ. ಫ್ರೆಶ್ ವಾಟರ್ ಕಮ್ಸ್, ಡರ್ಟಿ ವಾಟರ್ಸ್ ಗೋಸ್. ವಾಟ್ ದ ಫಕ್ ಐ ಆಮ್ ರೈಡಿಂಗ್ ಯಾರ್? ನನಗೂ ಆ ಥರ ಒಂದು ಬೈಕ್ ಕೊಡಿಸ್ಕೊಂಡು ಹಿಂದೆಗಡೆ ಹುಡುಗಿ ಹಾಕ್ಕೊಂಡು ವಿಶ್ರುಪಾನ ಹಾಕ್ಕೊಂಡು ವೀಲ್ ನೋಡಿ ಏನು ಮಾತಾಡ್ತಾಯಿದ್ವಿ ಬ್ರೋ. ಇದನ್ನೆಲ್ಲ ಕಟ್ ಮಾಡಿರಿ ಬ್ರೋ. ವಿಶ್ರುತ ಅಂದರೆ ಕಾಲೇಜಲ್ಲಿ ಒಬ್ಬಳು ಅವಳಲ್ಲ, ಬೇರೆ ವಿಶ್ರುತ. ಯು ಗೈಸ್ ಡೋಂಟ್ ನೋ ಅಬೌಟ್ ಹರ್. ಡೋಂಟ್ ಜಸ್ಟ್ ಮಿಸ್ಕಲ್ಕೇಟ್. ಐ ಮೀನ್ ಕಾಲೇಜ್ ಹುಡುಗರು ನೋಡ್ತಿರ್ತಾರೆ ಅವಾಗವಾಗ ಬ್ಲಾಗ್ಸ್ ಎಲ್ಲ. ಸುಮ್ಮನೆ ಸಿಗಾಕೊಂಡು ತೆಗ್ಸ್ಕೊಂಡ್ಬಿಡಿ ನೀವು. ಆದಮೇಲೆ ಪಂತರಪಾಳ್ಯ ಇನ್ನೂ ಬಂದಿಲ್ಲ. ಪಂತರಪಾಳ್ಯ ಈ ರೋಡಲ್ಲಿ ಅರೌಂಡ್ 10 to 20 ಟೈಮ್ಸ್ ಓಡಾಡಿದ್ದೀನಿ. ಆದರೂ ಯಾವ ಏರಿಯಾ ಬಂದಮೇಲೆ ಯಾವ ಏರಿಯಾ ಬರುತ್ತೆ ಅಂತಲೇ ಗೊತ್ತಿಲ್ಲ. ಪಟ್ಟಣಗೆರೆ ಆಯಿತು. ಇದೇ ಯಾವುದು ಹೋಗಿದ್ದು ನಾನು ನೋಡಲಿಲ್ಲ. ನೀವು ಕಮೆಂಟ್ ಮಾಡಿರಿ ಆಯಿತಾ? ಲೈಕ್ ಲಿಸ್ಟ್ ದ ವಿಲ್ ಜಸ್ಟ್ ರಿಪ್ಲೈ ಗೈಸ್. ಪೆಟ್ರೋಲ್ ಐತೆ ತಾನೆ, ಬೆಳಗ್ಗೆ ಹಾಕ್ಸ್ಕೊಂಡಿದ್ದೆ. ಬೆಳಗ್ಗೆ ಬರೋವಾಗ ವೀಡಿಯೋ ಮಾಡ್ಬೋದಾಗಿತ್ತು. ಎಷ್ಟೊಂದು ಕ್ವಾಲಿಟಿ ಕಂಟೆಂಟ್ ಸಿಕ್ತಿತ್ತು ನಿಮಗೆ. ಫುಲ್ಲು ರೈಡಿಂಗು, ಗೇಟು ಎಲ್ಲ ಏನೇನೋ ಮಾಡ್ತೀವಿ ರೈಡಿಂಗ್. ಐ ಡೋಂಟ್ ನೋ ಈವನ್ ಅಂತ ಹ್ಯಾಡ್ ಬ್ರೋ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಟ್ಯಾಗ್ ಮಾಡಿ ರೋಡ್ಸ್ನೆಲ್ಲ ಸರಿ ಮಾಡ್ಸೋಕ್ಕೆ ಹೇಳ್ತಿದ್ರು ನೋಡ್ರಿ. ಪಂತರಪಾಳ್ಯ ಬಂತು. ಲೂಲು ಮಾಲ್ ಐತೆ ನೋಡ್ರಿ, ಮಿನಿ ಲೂಲು ಮಾಲ್. ಮಾಗಡಿ ರೋಡ್ ಹತ್ರ, ಮಾಗಡಿ ರೋಡ್ ಮಾಗಡಿ ರೋಡ್ ಹತ್ರ ಇರೋದು ಇದು ಏನದು ಅದೇ ಏನೋ ಅಂತಾರಲ್ಲ. ನಾನು ನಿಮ್ಮನ್ನ ಇಲ್ಲಿ ಎಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲೇ ಹತ್ತಲ, ಇಲ್ಲ ಪಂತರಪಾಳ್ಯ ಒಳಗಡೆಯಿಂದ ಕರ್ಕೊಂಡು ಹೋಗ್ಲಾ? ಬನ್ರಿ ಗಾಯ್ಸ್, ಪಂತರಪಾಳ್ಯ ಒಳಗಡೆಯಿಂದ ಕರ್ಕೊಂಡು ಹೋಗ್ತೀನಿ. ಕ್ವಾಲಿಟಿ ಕಂಟೆಂಟ್ ಮಾಡ್ತಾಯಿದ್ದೀನಿ. ಏನಾದರೂ ಸೈಕ್ ಇರಲೇಬೇಕು. ಆಕ್ಸ್ ಐ ಮೀನ್ ಲೈಕ್ ಕೌ ಗಾಯ್ಸ್. ನಿಖಿಲ್ ಕುಮಾರಸ್ವಾಮಿ ಇಲ್ಲಿವರೆಗೂ ಬರುತ್ತಾ? ಅವ್ರ ಏರಿಯಾ ಅವರು ಅಲ್ಲೇ ತಾನೇ ಮಂಡ್ಯ. ಇಲ್ಲೇನಕ್ಕೆ ಬಂದರು? ನಮ್ಮ ಫೋಟೋ ಸರಿ ಇಲ್ಲ. ಹಂಗಂದರೆ JDS ಸೆಲೆಕ್ಟ್ ಆಗೈತಾ? ಏನು ಕತೆ ಗೊತ್ತಿಲ್ಲ. ಆದರೆ ನಾನು 20 ವರ್ಷದಿಂದ ಈ ಬೇಕ್ರಿ ಮಸ್ತಾಗೈತೆ ನೋಡ್ರಿ. ನೋಡಿ ತೋರಿಸೋದಲ್ಲ ಆ ಬೇಕ್ರಿ. ಫ್ರೀ ತೋರಿಸ್ಬೇಕು, ಬಟ್ ರೈಡಿಂಗಲ್ಲಿ ಫ್ರೀ ಎಲ್ಲ ಬಿಡೋಂಗಿಲ್ಲ. ಎಸ್ ಲೆಟ್ಸ್ ಗೋ. ಏನು ರೋಡಲ್ಲಿ ಇವಾಗಲೂ ಫ್ರೆಶ್ ಫೀಲ್ ಆಗುತ್ತೆ. ಫ್ರೆಶ್ ಅಂದರೆ ಲೈಕ್ ಓಲ್ಡ್ ಮೆಮೊರೀಸ್ ಎಲ್ಲ ಟೈಟ್ ಆ್ಯಂಡ್ ಅಪ್ಪ ಹೋಗ್ಬಿಡ್ತಾಯಿದೆ. ಏನೇ ಹೇಳಿ. ಅಂಗಡಿ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ಟವ್ರೆ. ನಮಗೆ ಬೇಕಾದವ್ರು ಈ ಜೆರಾಕ್ಸ್ ಅಂಗಡಿಯವನು ಇನ್ನೂ ಅವನೇ ನೋಡ್ರಿ. ಏನೇ ಹೇಳು. ಕೋಳಿ ಸಾರು ಯಾಕೋ ಲೈಕ್ ಸೊಟ್ಟಾಯ್ತು ಅನಿಸ್ತೈತಲ್ಲ. ಸ್ಟ್ರೈಟ್ ಮಾಡೋಣ. ಇಯರ್ ಆಫ್ ಕನ್ಸ್ಟ್ರಕ್ಷನ್ 2022 ಅಲ್ಲಿ ಮಾಡೋರೆ. ವಾವ್, ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 2026 ಇವಾಗ.
ವಾಟ್ ಅ ಬ್ಯೂಟಿಫುಲ್ ಮೆಮೊರೀಸ್. ಹಿಂಗೆ ಹೋದರೆ ನಮ್ಮ ನಾಗರಬಾವಿ ವಿಡಿಯೋ ಕಾಂಪ್ಲೆಕ್ಸ್ ಬರುತ್ತೆ. ನಾಗರಬಾವಿ ಬರುತ್ತೆ. ನಾಗರಬಾವಿಯಿಂದ ರೆಡಿ ವಿಡಿಯೋ ಕಾಂಪ್ಲೆಕ್ಸ್ ಇಲ್ಲೇ ಬರ್ತಿದ್ದಿದ್ದು ವ್ಯಾನು, ಇಲ್ಲೇ ಹತ್ತುತ್ತಿದ್ವಿ. ಏನು ಮೆಮೊರೀಸ್ ಬ್ರೋ. ವಾಟ್ ಅ ಗ್ರೌಂಡ್ ಯಾರು ಅವಾಗ ಏನು ಆಟ ಆಡ್ತಿದ್ದೆ ಈ ಗ್ರೌಂಡ್ ಹತ್ರ. ಏನು ಹೇಳಿ ನಿಮಗೆಲ್ಲ. ಅಣ್ಣ ಯಪ್ಪ ಇಲ್ಲಿ ಯಾಕಾದರೂ ಬಂದೋ ಇವಾಗ ಅನಿಸ್ತೈತಿ. ರೋಡ್ ನೋಡ್ರಿ ಅಲ್ಲಿ ರೋಡ ಇದು ರೋಡಲ್ಲ ಏನೋ ಇದು. ಆದರೂ ಹೊಟ್ಟೆ ಹಸಿತೈತೆ ಬ್ರೋ. ಯಾರು ತಿನ್ಬೇಕು ಅನಿಸ್ತೈತಿ. ಅಕೌಂಟಲ್ಲಿ ನೋಡಿದ್ರೆ ದುಡ್ಡಿಲ್ಲ. ಯಾರಾದರೂ ಫೋನ್ಪೇ ಗೀಪೇ ಮಾಡೋರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಾನು UPI ID ಹಾಕ್ಬಿಡ್ತೀನಿ. ನೀವು ಪೇ ಮಾಡ್ತೀರಾ ಅಂದರೆ ನಾನು ಏನೋ ಸ್ವಲ್ಪ ಏನಾದ್ರು ತಿಂತೀನಿ. ಆನ್ಲೈನ್ ಭಿಕ್ಷೆ ಬರ್ತಾಯಿದ್ದೀನಿ ಅಂತ ಅಂದ್ಕೊತೀರಾ, ಅಂದ್ಕೊಳ್ರಿ. ಬಡವರು ಏನು ಮಾಡೋಕ್ಕಾಗುತ್ತೆ. ಇಲ್ಲಿ ಒಂದು 500 ರೂಪಾಯಿಗೆ ಚಪ್ಪಲಿ ಸಿಗುತ್ತೆ. ಅದು ಪೂಮಾದು. ಎಲ್ಲಿ ಐತೆ ಅದು? ಐ ಮೀನು 500, 600, 700 ಐತೆ ಏನೋ ಸಮಥಿಂಗ್. ಇಲ್ಲೆಲ್ಲೋ ಐತೆ ಅದು. ಎಲ್ಲೈತೆ ಇವತ್ತು ನೋಡ್ಕೊಂತೀವಿ. ಹೋಗ್ತಾ ಇದ್ದೀನಿ. ಎಲ್ಲೈತೆ ಓ ಲೌಡ ಆ ಅಂಗಡಿನೂ ಅಲ್ಲಿ ನೆನೆಸ್ಕೊಂಡು ಹೋಗ್ಬಿಡೈತೆ. ಹತ್ತತ್ರ ಮಸ್ಜಿದ್ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲೇ ಐಶು ಏನೋ ಇರ್ತದೆ ಬರೋ. ಎಲ್ಲೈತೆ ಐಶು? ವೀಶು ಅದು. ಇದೆ ಅಕ್ಕನ ಬರ್ತೀನಿ ಸಂಜೆ ಬರ್ತೀನಿ. ಪೂಮಾ ಸ್ಲೈಡರ್ಸ್ ನೋಡ್ಬಿಟ್ಟು ಸಂಜೆ ಬಂದ್ಬಿಟ್ಟು ತೊಗೊಂಡು 500 ರೂಪಾಯಿ ಮಿನಿಮಮ್ ರೇಟ್ ಅಣ್ಣ. ನಾನು 500 ರೂಪಾಯಿ ಅಂದ್ಕೊಂಡೇ ಬಂದಿದ್ದು. 500 ರೂಪಾಯಿ ಇರುತ್ತೆ ತಾನೇ. ಅಷ್ಟೇ ಇರಲಿ ಪ್ರೈಸು. ಬನ್ನಿರಿ, ಇಲ್ಲಿ ಪೂಮಾ ಶೂಗಳು ಸಿಗ್ತವೆ. ಆಮೇಲೆ ಮಸ್ತಾಗಿರೋ ಗ್ಯಾಡ್ಜೆಟ್ಗಳು ಸಿಗ್ತವೆ. ಆದರೆ ಈಗ ಬರೋದೇ ಒಂದು ಸ್ವಲ್ಪ ರಿಸ್ಕ್ ಅಲ್ವಾ. ನಾನು ಫಿಶ್ ತೊಗೋಬೇಕಂತ ಇದ್ದೀನಿ ಇವಾಗ. ಒಂದು 50 ರೂಪಾಯಿ ಸಾಕೋ ಫಿಶ್ಶು ಬ್ರೋ, ಸಾಕೋ ಫಿಶ್ಶು. ಫಿಶ್ ಅಂಗಡಿ ನಾನು ಮಸ್ತಾಗಿರೋದು. ಅಟ್ಲೀಸ್ಟ್ 100 ರೂಪಾಯಿ ಅಂದರೂ ಖರ್ಚಾಗೇ ಆಗುತ್ತೆ. ಮನೇಲಿ ಹಾಕ್ಸ್ಕೊಂಬಿಡೋಣ. ಇದು ಫಿಶ್ ತೊಗೊಂಬಿಡೋಣ ಲೌಡ. ಅದು ಒಂದು ಬಾಕ್ಸಲ್ಲಿ ಹಾಕ್ಸ್ಬಿಟ್ಟು ಪಾಪ ವೀಕ್ಷಿತ ವಿಹಾನು ಒಂದು 10 ದಿನ ಅಟ್ಲೀಸ್ಟ್ ಬಂದೇ ಬರುತ್ತಾ ಮಿನಿಮಮ್ಮು. ನಮ್ಗೆ 10 ದಿನ ಸಾಕು ಬ್ರೋ. ಇನ್ನೂ ಬಂದಿಲ್ವಾ? ಇಲ್ಲೇ ನಮ್ಮ ಸಂತಂತೋಣಿ ಚರ್ಚ್ ಸ್ಕೂಲು. ಅಯ್ಯೋ ಏನು ಸಡನ್ ರಿಮೆಂಬರ್ ಬ್ರೋ. ನಾನು ಇದೇ ಸ್ಕೂಲಲ್ಲಿ ಓದ್ತಿದ್ದೆ, ಸಂತಂತೋಣಿ ಚರ್ಚ್ ಸ್ಕೂಲ್. ನನಗೆ ಯಾರ್ಯಾರು ದೀಪ್ತಿ, ಗಾನವಿನೇ ಸಿಗ್ತಿಲ್ಲ. ದೀಪ್ತಿ ಅವರೆಲ್ಲ ಸಿಕ್ಕಿದ್ರು ಇನ್ ದ ಸೆನ್ಸ್ ಅಕೌಂಟ್ ಸಿಕ್ಕಿತ್ತು. ನನ್ನ ಫಾಲೋಗಿಲ್ಲ, ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಹಾಳು ಮಾಡ್ಕೊಳ್ಳೋದು ಅಂತ. ದೀಪ್ತಿ, ಗಾನವಿ, ಆಮೇಲೆ ಕೀರ್ತನ, ಆಮೇಲೆ ಅಷ್ಟೇ. ಆಮೇಲೆ ಇವನು ಯಾರ ಒಂದು ಜೀವನ್, ಗುರುರಾಜ್ ಡಿಪ್ಲೊಮಾ ಮಾಡ್ತವನಂತೆ. ಮೆಸೇಜ್ ಮಾಡಿದ್ದೆ ಒಂದು ಸಲ. ಇವಾಗ ವಾಟರ್ಗೆ ಹೋಗ್ಬಿಡೋಣ. ಇದು ಇವತ್ತು ಚಾನ್ಸ್ ಬ್ರದರ್, ಚಾನ್ಸ್. ಎಷ್ಟು ರೂಪಾಯಿ ಐತಲ್ಲ ಚಿಕ್ಕದು. ಒಳ್ಳೆ ಖುಷಿ ಬರ್ತಾರೆ.